ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತು ಹುದ್ದಿನ ಕರೆದರೆ ಯಾವ್ದಪ್ಪ ಅಂತಂದ್ರೆ KSRTCಯಲ್ಲಿ ಒಂದು ಹೊಸ ನೇಮಕಾತಿನ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಅಂದರೆ ಯಾರಾದರೂ ನೀವು KSRTCಯಲ್ಲಿ ಜಾಬನ್ನು ಹುಡುಕ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ, ನೋಡಿದ ಹಾಗೆ 9,000ಕ್ಕಿಂತ ಹೆಚ್ಚು ಹುದ್ದೆಗಳು ಏನು ಮಾಡಿದ್ರು ನೇಮಕಾತಿಗೆ ಒಂದು ಅರ್ಜಿಯನ್ನು ಕರೆದಾರೆ ಸ್ನೇಹಿತರೆ. ಇದು KSRTC ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ರಸ್ತೆ ಸಾರಿಗೆ ಇಲಾಖೆಯಲ್ಲಿ ಕರೆತಕ್ಕಂಥ ಒಂದು ಹುದ್ದೆಯಾಗಿದೆ ಸ್ನೇಹಿತರೆ. ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡು ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹಾಕ್ತಕ್ಕಂಥ ಎಲ್ಲ ಹೊಸ ಹೊಸ ಜಾಬ್ ನ್ಯೂಸ್ಗಳಾಗಲಿ ಯಾವುದೇ ನ್ಯೂಸ್ಗಳಾಗಿ ನಿಮಗೆ ತಟ್ಟೆ ನೋಟಿಫಿಕೇಶನ್ ಮುಖಾಂತರ ಎಲ್ಲಕ್ಕಿಂತ ಮುಂಚಿನ ಬಂದು ತಲುಪುತ್ತೇವೆ ಸ್ನೇಹಿತರೆ. ಬನ್ನಿ ಈಗ ಒಂದೊಂದಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಇದು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇಲಾಖೆಯಲ್ಲಿ 9,000 ಚಾಲಕ ಮತ್ತು ಹಾಗೂ ತಾಂತ್ರಿಕ ಸಿಬ್ಬಂದಿ ಹುದ್ದೆಗಳಿಗೆ ನೇಮಕಾತಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನಡೆಸಲಾಗುವುದು ಎಂದು ಕೂಡ ಸಂಸ್ಥೆ ಕಡೆಯಿಂದ ಸುದ್ದಿಯನ್ನು ಕೂಡ ತಿಳಿಸಿದೆ ಈಗಾಗಲೇ. ಹಾಗೆ ಒಟ್ಟಾರೆಗೆ 9,000 ಹುದ್ದೆಗಳಿಗೆ ಅರ್ಜಿಯನ್ನು ಪ್ರಾರಂಭ ಮಾಡುತ್ತದೆ ಹಾಗೆ ಎಂದು ಇಲಾಖೆ ಏನು ಮಾಡಿದ ಘೋಷಣೆ ಮಾಡಿದೆ ಸ್ನೇಹಿತರೆ. ಹಾಗೆ ಅರ್ಜಿ ಆರಂಭದ ನಂತರ ಅರ್ಜಿ ಹೇಗೆ ಸಲ್ಲಿಸಬೇಕು, ಅರ್ಜಿಯನ್ನು ವಯೋಮಿತಿ ಹಾಗೂ ಮಾನಸಿಕ ವೇತನ ಎಷ್ಟಿರಬೇಕು, ಹಾಗೆ ಇದಕ್ಕೆ ಯಾವ ಶಿಕ್ಷಣ ಅರ್ಹತೆಯನ್ನು ಹೊಂದಿರಬೇಕು, ಎಲ್ಲ ಸಂಪೂರ್ಣದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊಂಡಿರೋ ನೋಡಿ ಸ್ನೇಹಿತರೆ. ಸ್ನೇಹಿತರಿಗೆ ಚಾಲಕ ನಿಗಮದಲ್ಲಿ 4 ವಿಭಾಗಗಳ ಚಾಲಕ ನಿರ್ವಾಹಕ ಮತ್ತು ತಾಂತ್ರಿಕ ಸಿಬ್ಬಂದಿಗಳಿಗೆ ಒಟ್ಟು ಸುಮಾರು 9,000 ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತೆ ಅಂತ ಈಗಾಗಲೇ ಹುದ್ದೆಗಳ ಪೈಕಿ 2,000 ಹುದ್ದೆಗಳ ಭರ್ತಿ ಪೂರ್ಣ ಮಾಡಿದ ಸ್ನೇಹಿತರೆ. ಈಗಾಗಲೇ 2,000 ಏನು ಮಾಡಿದ್ದಾರೆ, ಈಗ ಎಕ್ಸಾಮ್ ಕೂಡ ಜುಲೈ 13 ಮತ್ತು 14ನೇ ತಾರೀಕನ್ನು ಕೂಡ ಇಟ್ಟಿದ್ದಾರೆ. ಈ ಉಳಿದಿರ್ತಕ್ಕಂಥ ಏನು 7,000 ಹುದ್ದೆಗಳು ಉಳಿದಲ್ಲ, ಆ ಒಂದು ಹುದ್ದೆಗಳ ಒಂದು ಈಗಾಗಲೇ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಇನ್ನೂ ಬಾಕಿ ಇರತಕ್ಕಂಥ ಉಳಿದ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಪ್ರಾರಂಭವಾಗುತ್ತೆ ಎಂದು ಕೂಡ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳಲ್ಲಿ ಏನು ಮಾಡಿದ್ದಾರೆ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಖಾಲಿ ಇರತಕ್ಕಂಥ ಹುದ್ದೆಗಳ ಮಾಹಿತಿಯನ್ನು ನೋಡಿದರೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹೊಸ ಹುದ್ದೆಗಳ ನೇಮಕಾತಿ ಬಗ್ಗೆ ಮಾಧ್ಯಮದ ಮುಖಾಂತರ ಏನು ಮಾಡಿದ್ದಾರೆ ಮಾಹಿತಿಯನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಖಾಲಿ ಇರತಕ್ಕಂಥ ಚಾಲಕ ಮತ್ತು ನಿರ್ವಾಹಕ ಹಾಗೂ ತಾಂತ್ರಿಕ ಸಿಬ್ಬಂದಿ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಮುಂದಾಗಿದೆ ಎಂದು ಕೂಡ ಮಾಹಿತಿಯನ್ನು ಸ್ಪಷ್ಟವಾಗಿ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ KSRTC ಹುದ್ದೆಗಳ ಒಂದು ನೇಮಕಾತಿಯನ್ನು ನೋಡಿದ್ದಾರೆ ಸ್ನೇಹಿತರೆ. KSRTCಯಲ್ಲಿ 5,800 ಹೊಸ ವಾಹನಗಳನ್ನ ಏನು ಮಾಡಿದ್ರೆ ಇನ್ನೇನು ಖರೀದಿ ಮಾಡ್ಲಿಕ್ಕೆ ಒಂದು ಸರ್ಕಾರ ಯೋಚನೆಯನ್ನು ಕೂಡ ಮಾಡಿದೆ ಅಂತ ಹೇಳಿದ್ದಾರೆ. ಯಾಕಂದರೆ ಅಷ್ಟು ಒಂದು ಹೊಸ ವಾಹನಗಳ ಅವಶ್ಯಕತೆ ಇದೆ ಕೂಡ ಹೇಳಿದ್ದಾರೆ. ಹಾಗೆ ನೋಡಿ ಸ್ನೇಹಿತರೆ, ನಮ್ಮ ಜಾಲತಾಣದಲ್ಲಿ ಯಾವುದೇ ಒಂದು ರೀತಿಯ ತಪ್ಪು ವಿವರಗಳನ್ನು ಕೊಡುವುದಿಲ್ಲ, ಅಂದರೆ ವಿಡಿಯೋದಲ್ಲಿ ಏನೋ ತಪ್ಪು ಹೇಳೋದಿಲ್ಲ. ಯಾಕಂದರೆ ನಮಗೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಟುಕೊಂಡು ನಾವು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀವಿ ಸ್ನೇಹಿತರೆ. ಹಾಗೆ ಈ ಒಂದು 9,000 ಹುದ್ದೆಗಳಲ್ಲಿ 2,000 ಈಗಾಗಲೇ ಪೂರ್ಣಗೊಂಡಿದೆ, ನಿಮಗಾದ್ರೂ ಗೊತ್ತಿದೆ. ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ಇನ್ನೇನು ಜುಲೈ 13-14ನೇ ತಾರೀಕಿಂದ ಎಕ್ಸಾಮ್ ಕೂಡ ಇರುತ್ತೆ. ಆದ ಕಾರಣ ನೀವು ಒಳ್ಳೆ ರೀತಿಯಾಗಿ ಸ್ಟಡಿಯನ್ನು ಮಾಡಿ. ಹಾಗೆ ಸ್ನೇಹಿತರೆ, ಇದರ ಬಗ್ಗೆ ಎಲ್ಲ ಏನಾದರೂ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಹಾಗೆ ನಾವು ಬಿಡ್ತಕ್ಕಂಥ ಎಲ್ಲ ಹೊಸ ಹೊಸ ನ್ಯೂಸ್ಗಳು ನಿಮಗೆ ಬೇಕಾದರೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವ್ರು ನೋಡ್ತಾ ಇರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಬಿಡ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ ನಿಮಗೆ ತಟ್ಟೆ ನೋಟಿಫಿಕೇಶನ್ ಗೊತ್ತಿಲ್ಲ, ಯಾಕಂದ್ರೆ ಮುಂಚೆ ತಲುಪುತ್ತೆ ಸ್ನೇಹಿತರೆ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.